ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀ ಏನಪ್ಪ ಜಗವಿದು ಜಾಣ ಚೆಲುವಿನ ತಾಣ ಎಲ್ಲೆಲ್ಲೂ ರಸದೌತಣ. ನಮಸ್ಕಾರ. ಕರ್ನಾಟಕದ ರೈತ ಬಾಂಧವರಿಗೆ ಮತ್ತು ಕನ್ನಡ ಬಂಧುಗಳಿಗೆ ನಮಸ್ಕಾರ. ನಾನು ಐಜಿ ಕನ್ನೂರ್ ವ್ಲಾಗ್ನಿಂದ ಮಾತಾಡ್ತಾ ಇದ್ದೀನಿ. ನಾವು ಇವತ್ತು ಸಾಲೋಟಿಗಿ, ಇಂಡಿ ತಾಲೂಕು ಸಾಲೋಟಿಗಿ ಗ್ರಾಮದಲ್ಲಿ ಬಂದಿದ್ದೆವು. ಈ ಗ್ರಾಮದಲ್ಲಿ ನೈಸರ್ಗಿಕ ಕೃಷಿಕರಾದ ಸೋಮಣ್ಣ ಕರೂರ್ ಅಂತ ಹೇಳಿ ನೈಸರ್ಗಿಕ ಕೃಷಿಕರು ಮತ್ತು ಅವರ ಶ್ರೀಮತಿಯವರು ಸವಿತಾ ಸೋಮಣ್ಣ ಕರೂರ್, ಇವರಿಬ್ಬರು ನೈಸರ್ಗಿಕ ಕೃಷಿಕರು, ಅದ್ಭುತ ನೈಸರ್ಗಿಕ ಕೃಷಿಕರು. ಇವ್ರು ಕೇಳಿ ಇವ್ರದ್ದು ಕೆಲವೊಂದು ವಿಡಿಯೋ ನೋಡಿ ನಾನು ಇಲ್ಲಿಗೆ ಬಂದಿದ್ದೀನಿ. ಜನರ ಬಾಯಿಂದ ಬಾಯಿ ಕೇಳಿಕೊಂಡು ನೈಸರ್ಗಿಕ ನಾ ಮಾಡೋದು ನನ್ನ 600 ವಿಡಿಯೋದೊಳಗೆ 300 ವಿಡಿಯೋ ಕೃಷಿಕರದೇ ಇವೆ. ಹೆಚ್ಚು 99% ಎಲ್ಲ ನೈಸರ್ಗಿಕ ಕೃಷಿಕರದೇ ನಾನು ಮಾಡೀನಿ. 300 ವಿಡಿಯೋ ನೈಸರ್ಗಿಕ ಕೃಷಿಕರದೇ ಮಾಡೀನಿ. ನೋಡ್ಬೋದು ನನ್ನ ವಿಡಿಯೋದೊಳಗೆ ಹೋಗಿ. ಯಾಕೆ ನೈಸರ್ಗಿಕ ಕೃಷಿ ಮಾಡ್ಲಿಕತ್ತೀನ ಅಂದರೆ, ಈಗ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಾವು ವಿಷ ತಿನ್ಸಲ್ಕತ್ತೀವಿ. ಅದನ್ನು ಬೇಡ, ರೈತನೇ ನಮಗೆ ಅಮೃತ ತಿನ್ಸೋ. ಅದಕ್ಕೆ ನಾವು ಎಲ್ಲ ರೈತರಿಗೆ ರಿಕ್ವೆಸ್ಟ್ ಏನು ಮಾಡ್ತೀವಿ, ನಿಮ್ದು 10 ಎಕರೆ ಇದ್ದರೆ 5 ಎಕರೆಯಲ್ಲಿ ನೈಸರ್ಗಿಕ ಮಾಡಿ. ದಯಮಾಡಿ ಸಮಾಜಕ್ಕೆ ನೈಸರ್ಗಿಕವಾದನ್ನು ಉಳಿಸಬೇಕು. ಯಾಕಂದ್ರೆ ನಮ್ಮ ಸುಭಾಷ್ ಪಾಳೇಕರ್ ಸರ್ ಹೇಳ್ತಾರೆ, ಕಣೇರಿ ಅಪ್ಪಾಜಿ ಹೇಳ್ತಾರೆ, ನೈಸರ್ಗಿಕ ಬೆಳೆ. ನಮ್ಮ ಜಗತ್ತನ್ನು ನಾವು ಎಷ್ಟೆಲ್ಲ ಮಾಡಿದ್ದು ಉಂಡಿದ್ದು ತಿಂದೆಲ್ಲ ದವಾಖಾನಿಗೆ ಹಾಕ್ಲಿಕತ್ತಿದ್ದೇವೆ ನಾವು. ಅದು ಬೇಡ. ಅದು ನಮ್ಮ ಸಮಾಜಕ್ಕೆ ನಾವು ಅಮೃತ ಉಳಿಸೋರು ರೈತರು. ಒಂದು ವೇಳೆ ರೈತರು ಕೈ ಕಟ್ಟಿ ಕುಳಿತರೆ ನಾವೇನೂ ಮಾಡೋದಿಲ್ಲ, ನೈಸರ್ಗಿಕನೂ ಮಾಡೋದಿಲ್ಲ, ಏನೂ ಮಾಡೋದಿಲ್ಲ ಅಂತ ಕುಂತ್ರೆ ನರೇಂದ್ರ ಮೋದಿಯವರು, ನಮ್ಮ DK ಶಿವಕುಮಾರ್ ಅವರು ಇಬ್ಬರೂ ಉಪವಾಸ ಬೀಳ್ತಾರೆ. ನಾವು ಅಷ್ಟೇ ಅಲ್ಲ, ಪ್ರಧಾನಮಂತ್ರಿ ಮುಖ್ಯಮಂತ್ರಿಗಳ ಸಹಿತ ಉಪವಾಸ ಬೀಳ್ತಾರೆ. ರೈತ ಬಹಳ ಮುಖ್ಯ, ರೈತನೇ ದೇವರು. ಈಗ ತಾವೆಲ್ಲ ರೈತರಿಗೆ ಹೇಳ್ಕೊಳ್ಳೋದೇನಪ್ಪ ಅಂದ್ರೆ, ನಾವು ನಮ್ಮ ಸಾಯಿ ಮಂದಿರದಲ್ಲಿ ಈ ಬರೋ 29ನೇ ತಾರೀಕಿನೊಳಗೆ ರೈತರ ಸಲುವಾಗಿ ರೈತ ಅನ್ನದಾತ ಗುರು ಅಂಥೇಳಿ ಮಾಡ್ತಾಯಿದ್ದೇವೆ. ಗುರುಪೂರ್ಣಿಮೆಗೆ ರೈತನೇ ಗುರು ನಮಗೆ. ಅದಕ್ಕಾಗಿ ಅದೊಂದು ಕಾರ್ಯಕ್ರಮ ಮಾಡ್ಲಿಕ್ಕತ್ತೀವಿ. ಇವರಿಗೆ ನಾವು ಆಹ್ವಾನ ಕೊಡ್ತಾ ಇದ್ದೀವಿ. ಅಲ್ಲಿಗೆ ಭಾಳ ಮಂದಿ ನೈಸರ್ಗಿಕ ಕೃಷಿಕರು ನಮ್ಮ ಗುಡಿಗೆ ಬರ್ತಾ ಇದ್ದಾರೆ. ತಾವು ಬನ್ನಿರಿ ಅವತ್ತು. ಅದಕ್ಕೆ ಇವರು ಏನು ಹೊಲದಾಗ ಬೆಳೆದಾರಪ್ಪ ಅಂದ್ರೆ, ಕಬ್ಬು, ಲಿಂಬೆ ಮೇನು ನೈಸರ್ಗಿಕವಾಗಿ ಬೆಳೆದಿದ್ದು. ಅದನ್ನು ಹೋಗಿ ಅವ್ರ ಬಾಯಿಯಿಂದ ಕೇಳ್ತೀವಿ, ಅವ್ರು ಏನೇನು ಮಾಡ್ಯಾರ ಏನೇನಿಲ್ಲ ಅನ್ನೋದು ಅವರೇ ಹೇಳ್ತಾರೆ, ಸರು ಮತ್ತು ಮೇಡಮ್ಮ. ಅದಕ್ಕೆ ಬನ್ನಿ ಹೋಗೋಣ. ಇದು ಆದಷ್ಟು ನೀವು ನೈಸರ್ಗಿಕ ಕೃಷಿಕರಿಗೆ, ರೈತರಿಗೆ ಎಲ್ಲರಿಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಒತ್ತಿರಿ ತಿಳ್ಕೊಂಡು ತಮ್ಮಲ್ಲಿ ಕಳ್ಕಳಿಯಿಂದ ವಿನಂತಿ ಮಾಡ್ತೀನಿ. ಬನ್ನಿ ಇವ್ರ ತೋಟ ನೋಡೋಣ. ನಮಸ್ಕಾರ ಸರ್. ಇವು ನಿಂಬಿಡವ್ರು ಸರ್. ಇವು 8 ವರ್ಷ ನಿಂಬಿಡವ್ರು ಸರ್. ಈಗ ನೋಡ್ರಿ, ಈಗ 8 ವರ್ಷ ಹ್ಯಾಂಗೆ ಕುಡಿಯೋ ನೋಡ್ರಿ ಸರ್. ಇದಕ್ಕೆ ವರ್ಷಿಗೊಮ್ಮೆ ಚಟ್ನಿ ಸರ, ವರ್ಷಿಗೊಮ್ಮೆ ತಿಪ್ಪೆ ಗೊಬ್ಬರ ರೀ. ನಮ್ಮದೇ ಅಂತ ಲಿಕ್ವಿಡ್ ಗೊಬ್ಬರ ಐತೆ ಸರ. ಅವು ಎಲ್ಲ ಜೀವನಗಳ ಬಡ್ಡಿ ಹಾಕ್ತಾರೆ ಸರ. ಇದರಿಂದ ನಿಂಬೆ ಗಿಡ ಉತ್ಕೃಷ್ಟವಾಗಿ ಹ್ಯಾಂಗೆ ಬೆಳೆದವ್ರು ನೋಡಿರಿ ಸರ. ಇದರಿಂದ ಭೂಮಿಗೆ ಹಂಗೆ ವರ್ಷಿಗೊಮ್ಮೆ ಅಗತ್ಯ ಮಾಡಲ್ಲ ಸರ್. ನಾವು ರೀ ಮಂದೆಲ್ಲ ಕೆಮಿಕಲ್ದವರು ಅಗತ್ಯ ಮಾಡ್ತಾರೆ ಸರ. ನಾವು ಒಳಗೆ ಎರೆಹುಳನೇ ತಾನೇ ಅಗತ್ಯ ಮಾಡ್ತಾರೆ ಸರ್. ಈಗ ನೋಡಿ ಸರ್, ಭೂಮಿ ಅದರಿಂದ ಫಲವತ್ತತೆ ಹಂಗೆ ಸರ್. ಈಗ ನೋಡ್ರಿ ಒಟ್ಟು ಚಾಪುಡಿ ಥರ ಹಂಗೆ. ಇದರಿಂದ ನಿಂಬೆ ಗಿಡ 8 ವರ್ಷದ ನಿಂಬೆ ಗಿಡ ಅನಿಸಲ್ಲ ಸರ್, 10-12 ವರ್ಷದ ನಿಂಬೆ ಗಿಡ ಅನಿಸ್ತಾರೆ ಸರ್. ಇದಕ್ಕೆ ಮೇನ್ ಕಾರಣ ಅಂದ್ರೆ ನಮ್ಮಲ್ಲಿ ಆದಂಥ ಗೋನಂದ ಜಲ, ಹಿಂಗಾಗಿ ನಾವೆಲ್ಲ ಎರೆ ಜಲ ಹಿಂಗೆ ಮಾಡ್ತೀವಿ ಸರ. ಅದರಿಂದ ನಾವು ಜುಲೈ ಆಗಸ್ಟ್ದಿಂದ ಚಟ್ನಿ ಮಾಡ್ತಾರೆ ಸರ. ಚಟ್ನಿ ಮಾಡಿ ಒಂದು ಅಲ್ಲಿಂದ ತಿಪ್ಪಿ ಗೊಬ್ಬರ ಮತ್ತು 4 ಬುಟ್ಟಿ ಹಾಕ್ತಾರೆ ಸರ. ಹಾಕೋದ್ರಿಂದ ಸ್ವಲ್ಪ ಹಿಂಗಾಗಿ ಅಲ್ಲಿ ನೋಡಿ ಸರ್, ಚಟ್ನಿ ಮಾಡಿದ ಮತ್ತು ಪ್ರೂಫ್ ಸಮೇತ ಸರ್ ಅಲ್ಲಿ ಮಾಡೋ ಮನುಷ್ಯ ನೋಡ್ರಿ. ಹಿಂಗಾಗಿ ಆಗ ಅದು ಅಲ್ಲದೆ ಬಾರ್ಡರ್ದಾಗ ನಾವು ಚಕ್ಕು ಐತಿ ಸರ. ಚಕ್ಕು ಮಾಯನಗಿರಿ ಸರ, ರಾಮಫಲ ರೀ, ಇನ್ನೊಂದು ಮಾವು ಐತಿ ಸರ. ನಾವು ಕಾಯಿಪಲ್ಯ ತೊಗೊಳಲ್ರಿ ಸರ್. ಒಟ್ಟ
ಇದರಿಂದ ಇಲ್ಲಿ ಏನು ಬೈಲ ಜಾಗ ಅದಲ್ಲ ಸರ್, ಒಳಗೊಮ್ಮೆ ಈ ಮಳೆ ಬತ್ತಂದ್ರೆ ತೊಗರಿ ಹಾಕ್ತಾರೆ ಸರ್ ಈ ಜಾಗಿಗಿನ. ಇದರಿಂದ ಇಲ್ಲೊಂದು ಕಾಯಿಪಲ್ಯ ಇದೆ ಸರ್, ಅಲ್ಲಿ ಬದ್ನಿ ಗಿಡ ಆಗ್ಯಾವ ಸರ್. ಈ ಸದ್ಯ ಏನು ಚಿಗುರದಲ್ಲ ಸರ್, ಈ ಚಿಗುರು ಹೊಡೆದು ಇದೇ ಕಡ್ಡೆ ಹಾಕಿಂದ್ರೆ ಹೂ ಬಿಡದಾರೆ ಸರ್. ಇದೇ ಕಡ್ಡೆ ಆಯ್ತಂದ್ರೆ ಅದು ಬ್ಯಾಸಿಗೆ ಮಾಲ ಬರ್ತಾರೆ ಸರ್. ಈ ಸದ್ಯ ಈ ಚಿಗುರದ ಸರ್, ಈ ಚಿಗುರು ಅಂದಲ್ರ ಹೊಡೆದು ಇದೇ ಬ್ಯಾಸಿಗೆ ಕಣ್ಣು ಹೊಡೆದು ಇಂಥ ಈ ನಮ್ಮನ್ನ ಕಣ್ಣಾಗಿ ಹೂ ಬಿಡ್ತಾರೆ ಸರ್. ಅದು ಹೂ ಬಿಡ್ತಂದ್ರೆ ಇದೇ ಬ್ಯಾಸಿಗೆ ಈ ನಮ್ಮನ್ನ ಕಾಯಿ ಆತಾರೆ ಸರ್. ಅದು ಬ್ಯಾಸಿಗೆ ಇದು ಇನ್ನೂವರೆಗೂ ಕಾಯಿ ಇದು 160 ಡಾಗ್ ಆಗ್ಯಾರ ಸರ್. ಇದೇ ಕೆಮಿಕಲ್ ಫ್ರೀ ಮಾಡಿದ್ಕರಿ. ಈ ಟೋಟಲ್ ಸರ್ 1 ಎಕರೆ ಸರ್, 1 ಎಕರೆ 100 ಗಿಡ ಕೂತಾರ ಸರ್. 100 ಗಿಡಕ್ಕೆ 160 ಡಾಗ್ ಆಗ್ಯಾರ ಸರ್. 160 ಡಾಗ ನಾವು ಕೆಮಿಕಲ್ ಫ್ರೀ ಇರೋದ್ರಿಂದ ಮಂದಿಗಿಂತ ಒಂದು ಚೀಲ ಏನೋ ಹೆಚ್ಚಿಗೆ ತೋರಿಸ್ತೀನಿ ಸರ್ ನಾ ರೀ. ಅವ್ರಂಗೆ ಇದು ಮಾಡಲ್ಲ ಸರ್. ಸ್ವಲ್ಪ ನೋಡಿರಿ, ಸೈನಿಂಗ್ ನೋಡಿರಿ ಸರ್, ಕಾಯಿ ನೋಡಿರಿ, ಭರ್ಪೂರ ಸೈಜ್ ನೋಡಿ ಸರ್. ಕೆಮಿಕಲ್ ಫ್ರೀ ಮಾಡೋದ್ರಿಂದ ರೀ ನಮ್ಮ ಭೂಮಿ ತಾಕತ್ತು ಉಳಿತಾರೆ ಸರ್, ಕಾಯಿ ಸೈನಿಂಗ್ ಆಗ್ತಾರೆ ಸರ್. ಇದಕ್ಕೆ ಕೆಮಿಕಲ್ ಫ್ರೀ ಇರೋಂದು ಮಾರ್ಕೆಟ್ಗಿಂತ ಜಾಸ್ತಿ ಇರ್ತಾರೆ ಸರ್, ಚಲೋ ಇಳುವರಿ ಚಲೋ ಕೊಡ್ತಾರೆ ಸರ್. ಸರ್ ಬಾಟಲ್ದಾಗ ಒಂದು 5-6 ತೆಂಗಿನ ಗಿಡ ಅದಾವ್ರಿ ಸರ್. ನೋಡಿ ಸರ್, ಹೆಮ್ಮರವಾಗಿ ಹ್ಯಾಂಗೆ ಎತ್ತರ ಆಗ್ಯಾವ ಸರ್. ಅದಕ್ಕೆ ತಳಗೆ ಹಿಂಗೆ ಲೈವ್ ಮಲ್ಚಿಂಗ್ ಮಾಡ್ತೀನಿ ಸರ್. ಇದ್ರದ್ದು ತೆಂಗಿನ ಪರ್ಕಿದೆ, ಇದು ಲೈವ್ ಮಲ್ಚಿಂಗ್ ಸರ್. ಇದು ಈಗ ನಮ್ಮ ಕಾಯಿಪಲ್ಲೆ ತೊಳ ನೋಡಿರಿ ಸರ್, ಅಲ್ಲಿ ಬನ್ನಿ ಗಿಡ ಅದಾವ ಸರ್. ಇದು ಪುಂಡಿ ಪಲ್ಯ ಅಂತಾರೆ ಸರ್ ನಮ್ಮ ಕಡೆ, ಪುಂಡಿ ಪಲ್ಯ ರೀ. ಇದು ಚಕ್ಕು ಸೀತಾಫಲ ರೀ, ಚಕ್ಕು ಅಲ್ಲಿ 2 ಗಿಡ ಅದಾವ್ರಿ ಸರ್. ಇಲ್ಲಿ ಸೀತಾಫಲ ಸರ. ಇದು ಗೋನಂದ ಸರ್, ವೃಕ್ಷ. ಇದು ಆಯುರ್ವೇದ ಪ್ರಕಾರ ಸರ. ಇದು ಪುನಪ ಜಲ ಮತ್ತು ಗೋನಂದಲ 2 ಹತ್ತಾರ ಸರ್. ಇದು ಮೊನ್ನೆ ಒಂದು 2 ತಿಂಗಳ ಹಿಂದೆ ಸರ್ ಕರು ಸತ್ತಿತ್ತು ನಮ್ಮ ಇಲ್ಲೇ ನಮ್ಮ ಫ್ರೆಂಡ್ಶಿಪ್ದಾಗ. ತಂದು ರೆಡಿ ಆಗಿದೆ ಸರ್ ಈ ಸದ್ರಿ. ಈಗ ನೋಡಿರಿ ಸರ್, ವಾಸ ಬರ್ತಾರೆ ಸರ್ ಕೆಲವೊಂದು ಅಲ್ಲಿ ಕರಗ್ಯದ್ರಿ. ಇದು ಕರಿ ನೋಡಿ ಸರ್, ಈ ಸದ್ಯ ಹಂಗೆ ಲಿಕ್ವಿಡ್ ಹೆಂಗೆ ತಯಾರಾಗಿದೆ ಸರ್. ಇನ್ನ 2 ತಿಂಗಳು ಸರ್, ಇನ್ನ 3 ತಿಂಗಳು ಬೇಕು ಸರ್. ಇನ್ನು 3 ತಿಂಗಳದಾಗ ಪೂರ್ತಿ ಕರಿಗೆ ಇನ್ನ ಇದ್ದಿದ್ದಿಟ್ಟು ಇನ್ನ ಎಲು ಇಷ್ಟೇ ಉಳಿತಾರೆ ಸರ್. ಇದ್ರದ್ದು ಏನೋ ಎಲ್ಲ ಎಲು ಸದ್ಯ ಕರೀತಾರೆ, ಖುರ ಇಷ್ಟೇ ಉಳಿತಾರೆ ಸರ್. ಖುರ ಕೋಡೆ ಇಷ್ಟೇ ಉಳಿತಾರೆ. ಇದರಿಂದ ಹಿಂಗೆ ಇದರಿಂದ ಬೆಳೆ ನೋಡಿರಿ ಸರ್. ನಿಂಬೆ ಗಿಡ ಹ್ಯಾಂಗೆ, ನಿಂಬೆಕಾಯಿ ನೋಡಿ ಸರ್ ಹ್ಯಾಂಗೆ ಸರ್, ಹ್ಯಾಂಗೆ ಶೈನಿಂಗ್ ಸೈಜ್ ಹ್ಯಾಂಗೆ ಸರ್. ಇದು ಪ್ರೊಸೀಜರ್ ಹ್ಯಾಂಗೆ ತಯಾರು ಮಾಡಿದ್ರೆ ಇನ್ನೊಂದು ಆಕಳ ಸರ್. ಅದು ಪ್ರೊಸೀಜರ್ ಹ್ಯಾಂಗೆ ಎಲ್ಲ ಸರಿಯಾಗಿ ತೋರಿಸ್ತೀನಿ ಸರ್ ಅಲ್ಲಿ ಒಂದೊಂದಾಗಿ. ಇದು ನೋಡಿ ಸರ್, ನಮ್ಮ ಆರ್ಗ್ಯಾನಿಕ್ ಮಾಡೋ ಪದ್ಧತಿ ಏನು ಸರ್, ಇದು ಜೀವಂತ ಬೇಲೆ ಐತಾರೆ ಸರ್. ಆರ್ಗ್ಯಾನಿಕ್ ಅಂದ್ರೆ ನ್ಯಾಚುರಲ್ ಪದ್ಧತಿ ಆಯ್ತಾ, ಸಾವಯವ ಪದ್ಧತಿ, ಪಾರಂಪರಿಕ ಕೃಷಿ ಎಲ್ಲ 3 ಅವಿನಾಭಾವ ಸಂಬಂಧದಿಂದ ಸರ್. ಜೀವಂತ ಬೇಲೆ ಬೇಕು ಸರ್ ನಮ್ಮ ಸರ್ ಆರ್ಗ್ಯಾನಿಕ್ ಮಾಡೋದ್ರಿಂದ. ಜೀವಂತ ಬೇಲೆ ಅಂದರೆ ಹಿಂಗೆ ದನ ಕುರಿ ಇದು ಬಾಡದಾಗೆ ಮೈತಾರೆ ಸರ್. ಹಿಂಗೆ ಮುರ್ಕೊಳ್ಳೋದು ಸರ್. ಮುರ್ಕೊಂಡು ಹಿಂಗೆ ಸ್ವಲ್ಪ ಒಯ್ದಕ್ಕೆ ದನಗಳಿಗೆ ಹಾಕಾರೆ ಸರ್, ಕುರಿಗಳು ಎಲ್ಲ. ಇದು ಅಲ್ಲದೆ ಸೂಪರ್ ನೇಪಿಯರ್ ಅಂತ ಸರ್, ಬಾರ್ಡರ್ದಾಗ ಅಲ್ಲಿ ಕಬ್ಬಿನ ದಂಡಿ ಏಕಟ್ ಹಾಕ್ತೀನಿ ಸರ್. ಸೂಪರ್ ನೇಪಿಯರ್ ಅದು ದನಗಳಿಗೆ ಕಡ್ ತಂದು ಹಾಕ್ತೀನಿ ಸರ್. ನಮ್ಗೆ ಮೇವಿನ ಅವಶ್ಯಕತೆ ಕಮ್ಮಿ ಅದ ಸರ್. ಅದು ಇಡೀ 4 ಎಕರೆ ಎಲ್ಲ ಬೆಳೆ ಅದ ಸರ್. ಬೆಳೆ ಇದೆ. ಯಾಕೆ 4 ದನಗಳು 5-6 ಕುರಿ ಯಾಕೆ ಮೈತಾವೆ, ಎದ್ರ ಸಂಬಂಧ ಮೈತಾವೆ, ಇದೇ ಜೀವಂತ ಬೆಲೆ ಇದ್ದಿದ್ರಿಂದ ಸರ್. ಅದರಿಂದ ನಮ್ಗೆ ಹೊಟ್ಟೆ ತುಂಬಿಸ್ಕೊಂಡು ಅವೆಲ್ಲ ದಷ್ಟಪುಷ್ಟ ಆಗ್ಯಾವ ಸರ್ ಇದರಿಂದ. ಸರ್ ಇದು ಕಬ್ಬ 3 ಎಕರೆ ಸರ್. 3 ಎಕರೆ ಆರ್ಗ್ಯಾನಿಕ್ ಪದ್ಧತಿ ಹ್ಯಾಂಗೆ ಪ್ರಿಪೇರ್ ಮಾಡ್ತೇವೆ ಅಂದ್ರೆ ಸರ್, 4 ದನಗಳು ಆಕಳುಗಳು ಅದಾರ ಸರ್. ನಮ್ಮ ಆಕಳುಗಳು ಒಟ್ಟು ಹೆಂಡಿ ಕೆಲವೊಬ್ಬರು ಒಂದೇ ತಲೆ ಗುಂತಿ ಹಾಕ್ತಾರೆ ಸರ್. ನಂದು ಹೊಲ ತುಂಬ ಸರ್ ನೀರು ಚೇಂಬರ್ ಎಲ್ಲದಾರ, ಚೇಂಬರ್ದಿಂದ ಹಿಂಗೆ ಇದು ಗುಂತಿ ಹಾಕ್ತೀನಿ ಸರ್. ಅದಕ್ಕೆ ಅಲ್ಲಿ ಮೈ ತೊಳೆದ ನೀರು ಒಂದು ಸ್ಟಾಕ್ ಆಗ್ತಾರೆ ಟಾಕೆಗರಿ, ತಂದು ಇದ್ರ ಮ್ಯಾಗೆ ಹಾಕ್ತೀನಿ ಸರ್. ಸರ್ ನಾವು ಆರ್ಗ್ಯಾನಿಕ್ ಪದ್ಧತಿ ಮಾಡೋದ್ರಿಂದ ನಾವು 4 ದನಗಳು ಅದಾರ ಸರ್. ನಾವು ಕೆಲವೊಬ್ಬರು ಒಂದೇ ತಲೆ ತಿಪ್ಪಿ ಹಾಕತ್ತೆ ಸರ್. ಹಿಂದಿನ ಹಿರಿಯರ ನಾವು ಇದು ವಿಚಾರ ಮಾಡಿದಾರೆ ಸರ್. ಹಿಂದಿನ ಹಿರಿಯರು ಗುಂಡಿ ಗೊಬ್ಬರಕ್ಕಿಂತ ದನಗಳು ಕುಂಡಿ ಗೊಬ್ಬರ ಲೇಸ್ ಅಂತ ಅಂದಾರೆ ಸರ. ಅದರಿಂದ ನಾವು ಒಂದೇ ತಲೆ ಹಾಕಲ್ಲ ಸರ್ ನಾವು ರೀ. ಅದಕ್ಕಿಂತ ನೀರು ಚೇಂಬರ್ ಅದ ಸರ. ಈ ಚೇಂಬರ್ದಿಂದ ಉಚ್ಚಿದ್ ಬಿಟ್ಟೆ ಅಂದ್ರೆ ನೀರಿನ ಜೊತೆ ಇದೇ ಲಿಕ್ವಿಡ್ ಆಗಿ ಹೋಗ್ತಾರೆ ಸರ್. ಇದು ಹಾಗೆ ಸ್ವಲ್ಪ ಇಲ್ಲೇ ಕೂತಲ್ಲಿ ನಾವು ಎಲ್ಲಿ ಹೋಗಲ್ಲ ಸರ್. ಇಲ್ಲೇ ಕೂತಲ್ಲಿ ನೀರು ಚಾಲು ಆಯ್ತಂದ್ರೆ ಹಿಂಗೆ ಇದು ಮಾಡಿಬಿಡ್ತಾರೆ ಸರ್. ಹಿಂಗೆ ಆತನ ತಾನೇ ಲಿಕ್ವಿಡ್ ಆಗಿ ಕರಿ ನೀರಿನ ಜೊತೆ ಹೋಗ್ತಾರೆ ಸರ್. ಇದು ನೋಡಿ ಸರ್, ಹ್ಯಾಂಡಿ ಸದ್ ಮಣ್ಣು ಹಾಲಕ್ಕೆ ಹೊಂಟಾರ ಸರ್. ಇದು ನೋಡಿ ಸರ್, ಹ್ಯಾಂಡಿ ಅನ್ನಿಸ್ತಾರೆ ಒಂದು ಸ್ವಲ್ಪ ಕರೆಕ್ಟ್ ಹ್ಯಾಂಗೆ ಮಣ್ಣಿನ ಟೈಪ್ ಕಲರ್ ಹ್ಯಾಂಗೆ ಬಂದಿರ್ತದೆ ಎಲ್ಲ ಇದು ಆಗಿರಿ. ಇದರಿಂದ ರೀ ಸರ ಕಬ್ಬು ನೋಡಿ ಸರ್, ಇದು
ಈ ನಮೂನ ನೋಡಿ ಸರ್ ಆರ್ಗ್ಯಾನಿಕ್ ಪದ್ಧತಿ ಯಾರ್ದು ಇಲ್ಲ ಸರ್ ಅದು ನೋಡಿ ಸರ್ ಕಬ್ಬು ಹ್ಯಾಂಗ ಗಳ ಉದ್ದ ಈಗ ನೋಡ್ರಿ ಹ್ಯಾಂಗ ಸೈಜ್ ಹ್ಯಾಂಗ ನೋಡ್ತಾ ಕಬ್ರಿ ಸರ್. ಈಗ ಒಂದು ಗಳ ಹ್ಯಾಂಗ ಸರ್ ಒಂದು ಬರೀ ಒಂದು ಈಗ 6,000 ಬಡ್ಡೆ ಸರ್. 6,000ದಾಗ ಬರೀ 8 ಕುಂದ್ರಿ ಸರ್. ಇದು ಗಳ ರೀ ಸರ್. 8ದಾಗ ಬರೀ 2 ಕಿಲೋ ರೀ ಸರ್. ಎಟ್ಟು ನೋಡಿರಿ ಸರ್ 50-60 ಟನ್. ಈಗ ಎಕರೆಕ ಲಾಗನಿತ್ತು ಸರ್ ಹಿಂದಿಂದ 50 ಟನ್ ಆಗ್ಯಾರ ಸರ್. 50 ಟನ್ ಲೆಕ್ಕ ಹಾಕ್ರಿ ನೀವು ರೀ. ಇದರಿಂದ ಆರ್ಗ್ಯಾನಿಕ್ ಪದ್ಧತಿ ಮಾಡಿದ್ದು ಒಳ್ಳೇದು ಕೆಟ್ಟದ್ದು ಅವರು ಮಾಡಿರ್ಬೇಕು ಸರ್. 170 ಆದ್ರೆ ನಂದು ಬರೀ ಲಾಗನ್ ಇದ್ರಿ ಸಂಬಂಧ್ರಿ. ಈಗ ನೋಡಿ ಗಳ ನೋಡ್ರಿ ಗಣಿಕೆ ನೋಡ್ರಿ ಎಷ್ಟು ಸರ್. 1 2 3 4 5 ಈಗೇ 4 ತಿಂಗಳು ಅದಾವ ಸರ್. 8 ಟನ್ ಅದಾವ್ರಿ ಸರ್. 4 ತಿಂಗಳು ಕಬ್ರಿ. ಈಗ ನೋಡ್ರಿ ಕಬ್ರಿ ಈಗ 4 ತಿಂಗಳು ಅದಾವ್ರಿ ಸರ್. ಈಗ 8 ಗಳತನ 8 ಗಣಿಕೆ ತನ ಅದಾವ ಸರ್. ನೋಡ್ರಿ ಸರ್ ಸೈಜ್ ನೋಡ್ರಿ ಸೈಜ್ ರೀ ಸರ್. ಈಗ ಇದು 1 ಎಕರೆಗೆ ನಾ 50 ಟನ್ ಬೆಳೆದೀನಿ ಸರ್ ಲಾಗನ್ ಸದ್ದ. ಈ ಸದ್ದ 60-70 ಟನ್ ಕುಂದಿರ್ತಾರೆ ಸರ್ ಕುಳೆ ಕಬ್ಬು ಸರ. ಈಗ ನೋಡ್ರಿ ನಾವು 1 ಎಕರೆ ಅದ ಸರ 3 ಫೂಟ 6 ಫೂಟ ಅಂತರ ಇಟ್ಟಿರಿ ಸರ. ಇದ್ರಾಗ ಅಂತರ ಬೆಳೆಯಾಗಿ ಉಳ್ಳಾಗಡ್ಡಿ ಹಾಕಿದ್ದಾರೆ ಸರ. ಉಳ್ಳಾಗಡ್ಡಿ ರೇಟ್ ಇಲ್ಲದ ಬಟ್ಟಿಗೆ ಇದ್ರಾಗ ರೋಟ್ರ ಹೊಡೆದೀನಿ ಸರ್. ರೋಟ್ರ್ ಹೊಡೆದು ಮಲ್ಚಿಂಗ್ ಮಾಡೀನಿ ಸರ್. ಇದಕ್ಕೆ ಕಬ್ಬು ಲಾಗನ್ ಕಬ್ಬು ಹೋದ್ರಪ್ಪಲೆ ನಾವು ಕೆಲವೊಬ್ಬರು ಇಂಥ ರಾವದಿ ಸುಡ್ತಾರೆ ಸರ್. ನಾವು ಹಂಗಲ್ಲ ಸರ್. ನಾವು ಟ್ರ್ಯಾಕ್ಟರ್ ರೋಟಾವೇಟ್ರಲ್ಲೇ ಇದು ಲೈವ್ ಮನುಷ್ಯ ಇದು ಮಾಡೀನಿ ಸರ್. ಹೊಡೆದು ಇದು ಪುಡಿ ಮಾಡೀನಿ ಸರ್. ಈ ಪುಡಿ ನೋಡಿ ಸರಿ ಸದ್ಯ ಇಲ್ಲಿ ಹಂಗೆ ಇಲ್ಲಿ ಅದಾರ ಸರ್. ಇಲ್ಲಿ ಅದಾರ ನೋಡ್ತಾರೆ. ಈಗ ಪುಡಿ ಮಾಡಿ ಹಿಂಗೆ ಮಾಡೀನಿ ಸರ್. ಹಿಂಗಾಗಿದ್ದಕ್ಕೆ ಈಗ ರೀ ಚಾ ಪುಡಿ ನೋಡಿ ಸರ್. ಚಾ ಪುಡಿ ಇನ್ನೇನು ನೋಡಿರಿ ಲೈವ್ ಆಗಿ ನೋಡಿ ಸರ್. ಎಲ್ಲ ರೈತ ಬಂದವರಿಗೆ ಹೇಳೋದು ಏನಂದ್ರೆ ಕೆಮಿಕಲ್ ಫೀನ್ ಮಾಡೋದ್ರಿಂದ ಭೂಮಿ ಈಗ ಈಗ ನೋಡಿರಿ ಬರೀ ಒಂದೇ ಥಳಿ ತಂದು ತೆಗೆದೀನಿ ಸರ್. ಒಂದು ಬಗ್ಸಿ ಆಗ್ಯದ ಬರೀ ಒಂದೇ ಥಳಿದು. ಈಗ ನೋಡಿರಿ ಹದ್ದ ಈ ಕ್ವಾಲಿಟಿ ಈ ನಮೂನೆ ಹೆಚ್ಚಿಸಿ ಆಗ್ಯದ. ಈ ಹದ ಇದ್ರ ತಾಯಿನ ಮಣ್ಣು ಈ ನಮೂನೆ ಆಗ್ಯದ. ಕಪ್ಪು ಚಾ ಪುಡಿ ಕಪ್ಪು ಬಂಗಾರ. ರೈತರ ಬಂಗಾರ ಅಂದ್ರೆ ಕಪ್ಪು ಬಂಗಾರ ಸರಿ. ಇದರಿಂದ ನೀವು ಹೋದ ವರ್ಷದ ಬದಿ ಗಿಡ ಸರ್. ಇವು ಮನೆಗಾಗಿ ಹೆಣ್ಮಕ್ಳು ಹಚ್ಚಿದ್ದೆ ಸರ. ನೋಡ್ರಿ ಎಷ್ಟು ನೋಡ್ರಿ ಹೋದ ವರ್ಷನ ಅನ್ನಿಸ್ತಾರ ಸರ್. ತಾಜಾ ಬದ್ರಿ ಗಿಡ ಅನ್ನಿಸ್ತಾವ್ರಿ ಸರ್. ಈಗ 1 ತಿಂಗಳಾಯ್ತು ಸರ. ಕಬ್ಬಿಗೆ ನೀರು ಕಮ್ಮವ್ರಿ ಸರ. ಇದು ಸದ್ದ ನೋಡ್ರಿ ಡ್ರಿಪ್ ಚಾಲು ಮಾಡಿರಿ. ನೀರು ಮತ್ತೆ ಇದು ಆಯ್ತಂದ್ರೆ ಅದು ಇದು ಆಗಿಬಿಡ್ತಾರೆ ಸರ್. ಹರಿನೀರು ಆಯ್ತಂದ್ರೆ ಮತ್ತೆ ನೀರು ಕಬ್ಬಿದ್ರು ಗಿಡ ಕೆಲವೊಬ್ರು ಕಬ್ಬು ಬಾಡಿರ್ತಾರೆ. ಒಂದು ಸ್ವಲ್ಪ ಡ್ರಿಪ್ ಇದ್ದ ಸಂಬಂಧ ನಾನು ನೋಡಿ ಕ್ಲಿಯರ್ ಎಷ್ಟು ಹಚ್ಚ ಹಸಿರಾಗಿದೆ ಕಬ್ಬರಿ. ಇದರಿಂದ ಹೊಲನು ಡ್ರಿಪ್ಪಿಂದ ಹೊಲನು ಮೃದು ಆತಾರೆ ಸರ್. ಮೃದು ಜೀವಾಣುಗಳು ಜಾಸ್ತಿ ಆತಾರೆ. ಇದರಿಂದ ಲಿಕ್ವಿಡ್ ಜೀವಾಣುಗಳು ನಮ್ಮದೇ ಆದಂಥ ಪೊಟ್ಯಾಸ ಗೋಕುರ್ಮಾತ ಜೀವಾಮೃತ ಇನ್ನಿತರ ಲಿಕ್ವಿಡ್ ದ್ರಾವಣಗಳು ಹಾಕೋದ್ರಿಂದ ಹೊಲ ಮೃದುವಾಗಿ ಇನ್ನೇ ಚಾಪುಡಿ ಥರ ಆಗಿದ್ದಾರೆ ಸರ್. ನಮ್ಮದು ಕಾಫಿ ಇದು ಹಿಂಗೆ ಸರ ದನಗಳಿಗೆ ಸರ್ ಜೀವಂತ ಬೇಲಿ ಸರ. ಜೀವಂತ ಬೇಲೆ ಅಂದ್ರೆ ಸರ. ಜೀವಂತ ಬೇಲೆ ಅಂದ್ರೆ ಸರ ಇದು ಚಡಿ ಹತ್ತಾರೆ ಸರ್. ಅದಕ್ಕೆ ಇನ್ನೊಂದು ಥರ ಶಿವಬಬಲ್ ಅಂತಾರೆ ಇದಕ್ಕೆ. ಇನ್ನೊಂದು ಇಲ್ಲ ಕುರಿಗಳ ಮೈಲಿಕ್ಕೆ ಇದು ಹುಣಸಲೆಕ್ಕಿ ಹತ್ತಾರೆ ನಮ್ಮ ಕಡೆ. ಅಲ್ಲಿಂದ ಇನ್ನೊಂದು ಸೂಪರ್ ನೇಪೇರ ಇಡೀ ಕಬ್ಬಿನ ಬಾರ್ಡರ್ದಾಗ ಈ ಸೂಪರ್ ನೇಪೇರ್ ಹಾಕಿನಿ ಸರ್. ಇದು ನೋಡಿ ಸರ್ ಎತ್ತು ಸರ್. ಇದು ದನಗಳು ಕುರಿಗಳು ತಿಂದ್ರೆ ದಷ್ಟಪುಷ್ಟರಾಗಿ ಬೆಳಿತಾವ್ರಿ ಸರ್. ಇದರಿಂದ ನಮಗೆ ಖರ್ಚುನೂ ಕಮ್ಮಿ ಸರ್. ಇದರಿಂದ ಯಾಕಂದ್ರೆ 4 ಎಕರೆ ಹೊಲ ಎಲ್ಲ ಒಂದು ಸ್ವಲ್ಪ ಎಲ್ಲ ಬೆಳೆ ಬರ್ತಾರೆ ಸರ್. ನಾವು ಬಾಡದಾಗೆ ಮೇವು ಮಾಡೋದ್ರಿಂದ ಹೊಲನೂ ವೇಸ್ಟ್ ಆಗಲ್ಲ ಸರ್. ಇದರಿಂದ ಹೊಲ ದನ ಕುರಿನೂ ಬದುಕ್ತಾವ್ರಿ. ನಾವು ಬದುಕ್ತಾವ್ರಿ. ನಮ್ಗೆ ಪೀಕ್ ಬರ್ತಾರೆ, ಬೆಳೆ ಬರ್ತದೆ ಸಮೃದ್ಧವಾಗಿ. ಇದರಿಂದ ಹೊಲನೂ ವೇಸ್ಟ್ ಆಗಲ್ಲ ಸರ್. ಇದರಿಂದ ಬಾಡದಾಗ ಮಾಡೋದ್ರಿಂದ ರೈತರಿಗೆ ಮಾಡೋದು ಭಾಳ ಲಾಭ ಇದೆ ಸರ್. ಇದ್ರ ಸರಿ ಸರ್. ಸರ್ ಇದು ನಮ್ಮ 3 ಆಕಳುಗಳದ್ರೆ 1 ಕರು ಐತೆ ಸರ್. ಇದು ಜವಾರಿ ಐತ, ದೊಡ್ಡ ಜಾತಿ ಜವಾರಿ ಐತಾರೆ ಸರ್. ಇದು ಆಕಳು ಕರು ಸರ್ ಹಿಂಡ್ತಾರೆ ಸರ್. ಇದು ಆಕಳ ಇದಕ್ಕಿಂತ ಸಣ್ಣದ್ರಿ ಸರ್. ಇದು ಆಕಳ ಇದು ಕರ್ಲಿಕ್ಕೆ ಬಂದಾರೆ ಸರ್. ಇದು ಮಣಕತ್ತಾರೆ ಸರ್. ಇದನ್ನು ಜವಾರಿನ ಸರ. ಇದು 2-3 ತಿಂಗಳ ಕಟ್ತಾರೆ ಸರ್. ಇದು ಗೀರ್ ಸರ. ಇದು ಕಟ್ಟೆ ಸರ್. ಇದು ಗೀರ್ ಜಾತಿ ಅಂತಾರೆ ಸರ್. ಇದು 4 ತಿಂಗಳ ಸರ್ ಕಟ್ಟಿ. ಇಲ್ಲಿಂದ ಸರ ಇಲ್ಲಿ ಬರ್ರಿ ಸರ್. ಇಲ್ಲೇ ಬರ್ರಿ. ಈ ಕುರಿ ಸರ್. ಅದು ಇದು ಎಲ್ಲ ಬಿಟೆಲ್ ಜಾತಿ ಅಂತಾರೆ ಸರ್. ಕುರಿದಾಗ
ಈ ಹೊಸ ತಳಿ ಬಂದವ್ರು ಸರ್ ಬಿಟೆಲ್ ಅಂತ. ಇವು ಇವು 3 ಜವಾರಿ ಸರ್. ಇದಕ್ಕೆ ಅದ್ರ ಮರಿ ಅದ ಸರ್ ಇದು. ಹಾಂ, ಇದು ಮರಿ ಸರ್. ಇನ್ನೊಂದು ವಿಷಯ ಏನು ಸರ್, ಕೆಲವೊಬ್ರು ಡಯಟ್ ತಿಪ್ಪೆ ಹಾಕ್ತದೆ ಸರ್. ಇದು 1 ವಾರ ಆಗತ್ತಾನ ಹಿಂಗೆ ಇಲ್ಲೇ ಬಿಡ್ತೀನಿ ಸರ್. ಏನು ಸರ್, ಇದು ನೋಡಿ ಸರ್, ಇದು ಡಯಟ್ ಕುರಿ ಹಿಕ್ಕಿ ಮಿಕ್ಸ್ ಇರೋದ್ರಿಂದ ಆಯ್ತು ನಾನಾ ಥರ ತಪ್ಪಲು ತಿನ್ನೋದ್ರಿಂದ ತಪ್ಪಲು ಇಲ್ಲೇ ತಂದು ಹಾಕ್ತೀನಿ ಸರ್. ಲೈವ್ ಆಗಿ ಎಲ್ಲ ಬಂದದೆಲ್ಲ ಅದು ಹಿಂಗಾಗಿ ಬಿಡೋದ್ರಿಂದ ಇದೇನು ಸರ್, ಇದೆಲ್ಲ ಕಟ್ಟಿಗೆ ಒಳಗಿಂದ ಚಡಿ ತಂದು ಹಾಕೋದ್ರಿಂದ ರೀ ಇಂಥವು ತಂದು ಕಟ್ಟಿಗೆ ಜಾತಿ ಇದ್ದಿದ್ದು ಒಯ್ದಕ್ಕೆ ಬಯಸ್ತಾರ ಮಾಡ್ತೀನಿ ಸರ್. ಇಂಥ ಹುಳು ಜಾತಿ ಒಯ್ದಕ್ಕಿಂದ್ರೆ ಇಲ್ಲಿ ಕಾಂಪೌಂಡ್ ಖರ್ಚು ಇದ್ರಾಗ ಟಾಕ್ಯಾಗ ಕಾಂಪೌಂಡ್ ಇದು ಅದ ರೀ, ಬೆಡ್ ಅದ ಸರ್, ಅದ್ರಾಗ ಹಾಕ್ತೀನಿ ಸರ್. ಇದರಿಂದ ವಾರ ಕ್ಲೀನ್ ಮಾಡ್ತೀನಿ ಸರ್. ಇದು ಬೆಡ್ ಇರೋದ್ರಿಂದ ವಾರಕ್ಕೊಮ್ಮೆ ಕ್ಲೀನ್ ಮಾಡೋದ್ರಿಂದ ಏನು ಉಣ್ಣೆ ಪುಣ್ಣೆ ಕಮ್ಮಿ ಆಗ್ತಾವೆ ಸರ್. ಇದರಿಂದ ಇಲ್ಲಿ ಟಾಕೇಜ್ ಸರ್, ಇಲ್ಲಿ ಬರ್ರಿ ಸರ್. ಈ ದನಗಳ ಕಾಲ ವಾರಕ್ಕೊಮ್ಮೆ ಬೆಡ್ ತೊಳೆದಾಕರಿ ಸರ್. ಅವರು ಸ್ಟಾಕ್ ಆತಾರೆ. ಸದ್ಯ ಹುಚ್ಚಿನೂ ಸ್ಟಾಕ್ ಆತಾರೆ ಸರ್. ಹಂಗೆ ರೀ ಇಲ್ಲಿ ಸ್ಟಾಕ್ ಇದ್ದ ನೀರು ಇಲ್ಲಿ ಟಾಕಿನೇ ಇದಾರೆ ಸರ್. ಇಲ್ಲಿ ಸರ್ ಇದು ಎರೆಜಲ, ಅಲ್ಲಿ ಎರೆಜಲ ಸ್ಟಾಕ್ ಇದ್ದು ಹಂಗೆ ಎರೆಜಲ ಇಟ್ಟಿದ್ದಾರೆ ಸರ್. ಇದು ಆಲಿನ ಒನ್ ಅಂತ ಸರ್. ಆಲಿನ ಒನ್ ಅಂದ್ರೆ ಇಲ್ಲಿ ಏನು ಆ ಹೆಸರೇ ಸೂಚಿಸಿದ್ರಂತೆ ಎಲ್ಲ ಪೋಷಕಾಂಶಗಳು ಒದಗಿಸೋದು ಏನಂದ್ರೆ ನೆಲ್ಲಿಕಾಯಿ ದ್ರಾವಣ ಸರ್. ಇದು ಎಲ್ಲ ಬೆಳೆಗೆ ನಿಂಬೆ ಗಿಡ ನಡೀತಾರೆ ಸರ್, ಕಬ್ಬಿಗೆ ನಡೀತದೆ ರೀ, ಬಾಳೆ ಗಿಡಕ್ಕೆ ನಡೀತಾರೆ. ಯಾವುದೇ ಇನ್ನಿತರ ಯಾವುದೇ ವರ್ಷದ ಬೆಳೆಗಳಿಗೆ 3 ತಿಂಗಳ ಬೆಳೆಗಳಿಗೆ ಎಲ್ಲ ಬೆಳೀತಾರೆ ಸರ್. ಇದು ಸರ್, ಇದು ಮಿರಾಕಲ್ ಅಂತ ಸರ್. ಇದು ಮಿರಾಕಲ್ ಅಂತ ಇದು ಕ್ಯಾಂಕರ್ ಅಂತ ಬರ್ತದೆ ನಿಂಬೆಳಕ್ಕೆ ಸರ್. ಇದು ಹೇಳಿ ಮಾಡಿಸಿದಂತ ಸರ್. ಮಿರಾಕಲ್ ಅಂದ್ರೆ ನಾವೇ ಸುಮ್ಮನೆ ಹೆಸರಿಗೆ ನಮಗೆ ನಜರಿಗೆ ಇರೋದಕ್ಕೆ ಹೆಸರು ಇಟ್ಕೊಂಡಿದ್ದಾರೆ ಸರ್. ಇದು 5ರಿಂದ 10 ಲೀಟ್ರ್ ಆಕಳ ಮೂತ್ರ ಸರ್. 10 ಲೀಟ್ರ್ ಇದು ಮಜ್ಜಿಗೆ ಸರ್. ಮಜ್ಜಿಗೆ ಹಾಕಿ 2 ದಿನ ಕಳೆ ಇಟ್ಟಿನಿ ಸರ್. ಬಿಸಿಲಾಗ ರೀ, ಎಳಿ ಬಿಸಿಲಾಗ ಮುಂದೆ ರೀ ಇಟ್ಟಕ್ಕಿಂದ್ರೆ ಹಾಕಿ ಸ್ಪ್ರೇನು ಮಾಡುವ ಸರ್, ಡ್ರೆಂಚಿಂಗ್ ಮಾಡುವ ರೀ. ಇದರಿಂದ ಕ್ಯಾಂಕರ್ ರೋಗ ಹೋಗ್ತದೆ ಸರ್. ಇದು ನೋಡಿ ಸರ್, ನಮ್ಮ ದನಗಳ ಕಾಲ ತೋರಿಸಲ್ಲ ಸರ್. ಏನಾಗಿರಿ ತ್ಯಾಜ್ಯಗಳ ಗೊಬ್ಬರ ಕಾರ್ಖಾನೆ ರೀ ಇದು. ಬರ್ರಿ ಸರ್, ಇಲ್ಲಿ ಬಂದು ನಿಂದ್ರಿ. ತ್ಯಾಜ್ಯಗಳಂದ್ರೆ ಕಟ್ಟಿಗೆ ಇದಕ್ಕೆ ಬೈಜಾರ್ ಮಾಡ್ತಾ ಇದೆ. ಇದು ಉಳಿದಿದ್ದ ತ್ಯಾಜ್ಯಗಳು ಇನ್ನಿತರ ಕಳೆ ಅಂತ ತ್ಯಾಜ್ಯಗಳು ಅದಾವ್ರಿ ಸರ್. ಇಲ್ಲಿ ಕಳೆ ಅಂತ ತ್ಯಾಜ್ಯಗಳು ರೀ. ಈಗ ಮಳೆ ಬರ್ನ ರೀ, ಈಗ ಮಳೆ ಬತ್ತಂದ್ರೆ ನಾವು ಇದು ಹಂಡಿ ಒಯ್ದು ಹಾಕಲ್ಲ ಸರ್ ಚೇಂಬರ್ದಾಗ. ಹಿಂಗೆ ತಳ್ಳ ಹಿಂಗೆ ಆಗ್ತಾರೆ ಸರ್. ಈಗ ನೋಡ್ರಿ 2 ದಿನದಾಗ ಬರೀ ಮನೆಗೆ ಹ್ಯಾಂಗೆ ಮತ್ತೆ ಕೊಳ್ತಂಗೆ ನೋಡ್ತಾರೆ. ಇದು ಶಿಶಿ ಮತ್ತೆ ಸರ್. ಇದು ಒಟ್ಟು ಇದು ಗೊಬ್ಬರ ತ್ಯಾಜ್ಯಗಳ ಗೊಬ್ಬರ ಕಾರ್ಖಾನೆ ರೀ. ಇದರಿಂದ ಎರೆಹುಳ ತಯಾರಾದ್ರ ಪ್ಲೇಯರ್ ಸರ. ಇಲ್ಲಿ ಇದಾವ್ರಿ ಸರ್, ಅಲ್ಲಿ ಹಿಂದೆ ಟಾಕಿ ಅದ ಸರ್. ಇಲ್ಲಿ ಇದು ಬಿಡ್ತೀನಿ ಸರ್. ಎರೆಹುಳ ಜರ ತಾನೇ ಸಾಕತ್ತಾರೆ. ಎರೆಹುಳ ಜರ ಒಂದು ಮಳೆ ಬರ್ತಂದ್ರೆ ಇವೆಲ್ಲ ಇದು ಆಗಿದೆ. ಹಾಗೆ ಎರೆಹುಳ ತಯಾರಾಗ್ತಾವ್ರಿ ಸರ್ ಒಳಗೆ ತಳ ಬಡ್ಡಾಗ. ಇದರಿಂದ ಭಾಳ ಉತ್ಸುಕರು ಸರ್. ಇನ್ನೊಂದ್ರಿ ಸರ, ಇಲ್ಲಿ ಮೀನಾಮೃತ ಸರ. ಇದು ಹಾಲಕ್ಕೆ ಬಂದಾರ ಸರ್. ಇದು ಒಂದು ಅರ್ಧ ಬ್ಯಾರಲ್ ಆಗೈತೆ ಸರ್. ಒಂದು ಸ್ವಲ್ಪ ಹಾಕಿ ವರ್ಷ ಆಯ್ತು ಸರ್. ಹಾಕಿ ಸದ್ದು ಅರ್ಧಕ್ಕೆ ಇದು ಉಳಿದಾರೆ ಸರ್. ಇದು 50 10 ಕಿಲೋ. ಇದು 10 ಕಿಲೋ ಮೀನು ಐತಂದ ಸರ್. ಇದು ಮೀನಾಮೃತ ಅಂದ್ರೆ ಅಮಿನೋ ಆ್ಯಸಿಡ್ ಸರ್. ಇದು ಮೀನಾಮೃತ ತರ್ರಿ. ಇದು 10 ಕಿಲೋ ಮೀನು ತಂದಿದ್ದೇವೆ ಸರ್. ಅದರಂತೆ 10 ಕಿಲೋ ಆರ್ಗ್ಯಾನಿಕ್ ಬೆಲ್ಲ ಹಾಕಿಂದ್ರೆ ಇದು ಒಟ್ಟು 3 ತಿಂಗಳು ಕಳೆ ಇಟ್ಟಿದ್ದಾರೆ ಸರ್. 3 ತಿಂಗಳದಾಗ ಕಳೆ ಇಟ್ಟು 1 ವರ್ಷ ಆಯ್ತು ಸರ್. ಅರ್ಧ ಬ್ಯಾರಲ್ದಾಗ ಇಟ್ಟು ಉಳಿದಾರೆ ಸರ್. ಇದನ್ನೇ ಆರ್ಗ್ಯಾನಿಕ್ ಪದ್ಧತಿ ಯೂರಿಯಾ ಆಗಿ ಕಟ್ಟಿದ್ರೆ ಗ್ರೋತ್ ಪ್ರಮೋಟರ್ ಆಗಿ ಉಪಯೋಗ ಮಾಡ್ಬೋದು ಸರ್. ಇದು ಹುಳಿ ಮಜ್ಜಿಗೆ ಸರ್. ನಮ್ಮದೇ ಆದಂಥ ಆಕಳ ಮಜ್ಜಿಗೇನು ಮಸಾಲ ಉಳಿದಿದ್ದ ಸರ. ಹಾಗೆ ಅದ್ರ ಮಜ್ಜಿಗೆ ಹಾಕಿದ್ರಾಗ ಹೆಣ್ಮಕ್ಳು ಇದ್ರಾಗ ಹಾಕ್ತಾರೆ ಸರ. ಇದ್ರಾಗ ಈ ಗಡಿಯಾಗ ತಾಂಬರ್ ತಂತಿಯಾರ ಸರ್ ಒಳಗಡೆ. ಇದು ತಾಂಬರ ಕುಡಿದ್ರಿಂದ ಸರ ಉತ್ಕೃಷ್ಟವಾಗಿ ಬೆಳೆ ಬೆಳೀತದೆ. ಇದಕ್ಕೆ ತಾಂಬರದ ಸತ್ತು ಇದು ಅಂಶ ಇದು ಹೋಗಿ ಎಲ್ಲ ಇದು ಸ್ಪ್ರೇ ಮಾಡೋದ್ರಿಂದ ಜೀವಾಣುಗಳು ಎಲ್ಲ ಕೆಮಿಕಲ್ ಫ್ರೀ ಆಗಿ ಭೂಮಿಯಾಗ ಇದು ಜೀವಾಣುಗಳು ವೃದ್ಧಿ ಆಗ್ತವೆ ಸರ್. ಕನ್ಯಾಪುರ ವಿಡಿಯೋ ನೋಡ್ಕೊತ ಕೂತೋದಕ್ಕಾರ ನನಗೆ ಸ್ವಲ್ಪ ಇದು ಹೊಳಿತೀರಿ. ಇದ್ಯಾಕೆ ಆಕಳ ಕೋಡಿನ ದ್ರಾವಣ ಯಾಕೆ ಮಾಡ್ಬೋದು, ಇದು ಯಾಕೆ ಮಾಡ್ಬಾರ್ದು ತಕ್ಕಿಂದ ಮಾಡಿದೆ ರೀ. ಕನ್ಯಾಪುರ ಪ್ರಕಾರ ರೀ ಇದು ಆಕಳ ಕೋಡ್ನಾಗ ಆಕಳ ಹೆಂಡಿ ತುಂಬ್ರಿ ಸರ್. ಹೆಂಡಿ ತುಂಬಿ 3 ತಿಂಗಳು 4 ತಿಂಗಳು 5 ತಿಂಗಳು ತನಕ ಇಡ್ಬೋದು ಸರ್. ಈಗ 2.5 ತಿಂಗಳು ಸರ್. ಇದು ನೋಡಿ ಸರ್, ಒಳಗೆ ಚಾಪಿಡ್ರಿ ಸರ್. ನೀವೇ ಕಣ್ಣಾರೆ ನೋಡ್ಬೋದು ರೈತರು.
ಈಗ ನೋಡಿ ಚಾಪುಡಿ ಪೂರ್ತಿ ಚಾಪುಡಿ ಕಲರ್ ಆಗ್ಯದ್ರಿ. ಹೀಗೆ 2 ತಿಂಗಳು 2.5 ತಿಂಗಳು ಆಗ್ಯದ್ರಿ ಹೀಗೆ ಇದು. ಇನ್ನೊಂದು ವಿಷಯ ರೀ ಸರ, ರೈತರಿಗೆ ಹೇಳ್ಬೇಕಂದ್ರೆ ನಾವು ಲೈವ್ ಮಲ್ಚಿಂಗ್ ಮಾಡೋದ್ರಿಂದ ಈಗ ಎರೆಹುಳ ನೋಡ್ರಿ ರೈತರಿಗೆ ಒಂದೇ ತೊಲೆ ಈಗ 4-5 ಹೊಂಟವ್ರಿ. ಈಗ ಅದ ನೋಡ್ರಿ ಹಿಂಗೆ ಒಂದು ಬಗ್ಗಿಸಿ ಹೊಣ್ತಾವ್ರಿ ಇಲ್ಲಿ ರೈತರು ನೋಡ್ಬೋದು. ಈಗ ನೋಡಿ ಎರೆಹುಳ ಎಷ್ಟು ಪಿಂಡ ಸೈಜ ಉದ್ದ. ರೈತರಿಗೆ ಬಯೋಚಾರ ಹ್ಯಾಂಗೆ ರೆಡಿ ಮಾಡೋದಂದ್ರೆ ಒಬ್ಬರಿಗೆ ಗೊತ್ತಿಲ್ಲ ಸರ್. ಇದು ನಮ್ಮದೇ ಆದಂಥ ಬಾರ್ಡರ್ದಾಗ ಯಾವುದೇ ತ್ಯಾಜ್ಯಗಳಲ್ಲಿ ಇದು ಅಲ್ಲಿ ಕಟ್ಟಿಗೆ ಆಗಲಿ ಇಂಥ ತೆಂಗಿನ ಮೊಟ್ಟೆ ಆಗಲಿ ಒಯ್ದು ಎಲ್ಲರೂ ಅಂತಲ್ಲಿ ಸುಡ್ತಾರೆ ಸರ್. ಅದು ಹಂಗೆ ಸುಡಬಾರ್ದ್ರಿ. ಸುಟ್ರೆ ಅದು ಬೂಜಾಗಿ ಹೋಗಿಬಿಡ್ತಾರೆ. ಇದರಿಂದ ನಮ್ಮದೇ ಆದಂಥ ಮಟೀರಿಯಲ್ ತೆಗೀರಿ. ಹಿಂಗೆ ಸ್ವಲ್ಪ ಹಾಕಾರಿ ಸರ್. ಹಾಕಿ ಇದು ತುಂಬಿಸ್ತಾರೆ ಸರ್. ತುಂಬಿ ಸ್ವಲ್ಪ ಬೆಂಕಿ ಹಚ್ಚಿ ಸ್ವಲ್ಪ ಒಂದು ಫೂಟ್ ಒಂದು ಜರ ಒಳಗೆ ಹೋಗಿರಪ್ಪಲೇ ಇದು ಕ್ಯಾಪ್ ಅಂತ ಸಿಗುತ್ತಾರೆ. ಕ್ಯಾಪ್ ಮಾಡ್ಕೋಬೇಕು ಸರ್ ನಮ್ಮದೇ ಆದಂಥವು. ಹಿಂಗೆ ಕ್ಯಾಪ್ ರೀ ಹಿಂಗೆ ಮುಚ್ಚಿರಿ ಸರ. ಮುಚ್ಚೋದು ಈಗ ಹೊಗೆ ಇಲ್ಲಿದೆ ಹೋಗ್ತಾರೆ. ಅದು ಪ್ರೊಸೀಜರ್ನು ಹಾಕ್ತೀನಿ ಸರ್ಗೆ. ಇದು ಪೂರ್ತಿ ಹಂಡಿ ಹಾಕೋಬೇಕು ಸರ್, ಸುತ್ಕೋಬೇಕು. ಇಲ್ಲಿ ಹೊಗೆ ಹೋಗಲಾದಂಗೆ ರೀ. ಹೊಗೆ ಇಲ್ಲೇ ಹೋಗ್ಬೇಕ್ರಿ ಬೇರೆ ತಾನೇ. ಬರೀ 1 ತಾಸು 2 ತಾಸನಾಗ ಪೂರ್ತಿ ಸುಟ್ಟು ಬೋದಿ ಹಿಂಗೆ ಆಗ್ತದೆ. ಬರೀ ಸರ್ ತೋರಿಸ್ತೀನಿ. ಈಗ ನೋಡ್ರಿ ಇದರಿಂದ ಏನು ರೈತರಿಗೆ ಏನು ಲಾಭ ಅಂದ್ರೆ ಇದರಿಂದ ನೀರು ಹಿಡಿದಿಟ್ಟುಕೊಳ್ಳೋ ಶಕ್ತಿ ಬರ್ತಾರೆ ಸರ್ ಭೂಮಿಯಾಗ. ಅದರಿಂದ ಇದು ಪೊಟ್ಯಾಸರ ಹಾಕದಂಗೆ ರೀ ಸರ್. ಕೊಂಡು ಥರದ ಪೊಟ್ಯಾಸ್ ಏನದ 1000-2000 ರೂಪಾಯಿ ಕೊಟ್ಟಿಗೆ ನಾವು 1000 ರೂಪಾಯಿ ಹಾಳು ಮಾಡ್ಕೊಂಡು ನಮ್ಮದೇ ಆದಂಥ ಹೊಲದಾಗ ನಾವೇ ಪೊಟ್ಯಾಸ್ ತಯಾರು ಮಾಡಿದ್ರೆ ಹೆಂಗೆ ರೀ ಸರ್. ನೋಡಿರಿ ರೈತರು ಬಂದವ್ರಿಗೆ ಹೇಳಬೇಕು ನೋಡಿರಿ. ಹಿಂಗೆ ಬಯೋಚಾರ ಮಾಡೋದ್ರಿಂದ ನಮ್ಮದೇ ಆದಂಥ ತ್ಯಾಜ್ಯಗಳನ್ನ ಹಿಂಗೆ ಸುಟ್ಟು ನಾವು ಇಡ್ಲಿ ಮಾಡೋದ್ರಿಂದ ನಮ್ಮ ಭೂಮಿ ಫಲವತ್ತತೆ ಆಗ್ತದ, ಕೆಮಿಕಲ್ ಫ್ರೀ ಆಗ್ತದ, ಮತ್ತು ನಾವು ಬದುಕ್ತೇವೆ, ಭೂಮಿನೂ ಬದುಕಿಸೋದಂಗೆ ಆಗ್ತದ, ನಮ್ಮ ಖರ್ಚು ಕಮ್ಮಿ ಆಗ್ತದ ಅಂತ ಹೇಳ್ಬೋದು ರೀ. ಅಲ್ಲಿ ಬಯೋಚಾರ ರೆಡಿ ಮಾಡಿದಾರೆ ಸರ್. ಆ ಬಯೋಚಾರ ಹಿಂಗೆ ರೆಡಿ ಹಾಕಿಂದ್ರೆ ಹಿಂಗೆ ಚೀಲ ಒಂದು 3 ಚೀಲ ತುಂಬಿನಲ್ಲಿ ಸರ್. ಹಿಂಗೆ ನೋಡಿರಿ ಪುಡಿ ಇದು ಹಿಂಗೆ ಕರಗಾಗಿದ್ದು ಹಿಂಗೆ 3 ಚೀಲ ಅದಾವ್ರಿ ಸರ್. ಈಗ ಈ 3 ಚೀಲ ಹಾಕೋ ಪದ್ಧತಿ ಅಂದ್ರೆ ಒಂದು 10 ಚೀಲ 10-20 ಚೀಲ ನಾವು ಇದು ನಮ್ಮದೇ ಆದಂಥ ಕಾಪಸ್ ಗೊಬ್ಬರ ಇರ್ತಾರೆ ಸರ್. ಕುರಿದು ಅಲ್ಲಿ ಆಕಳದ ಅಲ್ಲಿ ಯಾವುದೇ ಅಲ್ಲಿ ಅದು ಹಾಕಿ ಅದಕ್ಕೆ ಆದಂಥ ಒಂದು 2 ಚೀಲ ನಾವು ಬೇವಿನ ಹಿಂಡಿ ತರ್ತಾರೆ ಸರ್. 2 ಚೀಲ ಬೇವಿನ ಹಿಂಡಿ ಮುಗಿ ಇದು ಅದೇ KVK ಹಿಂದಿ KVK ಒಂದು ಟೈಕೋಡರ್ಮ ಮೈಟ್ರೋಜಾಮ PSB KSB ಅದು ಹಾಕೋದು ಇದಕ್ಕಿತ್ತು ಎಂಟ್ರಿ ಸಾತಾರೆ ಗೊಬ್ಬರ. ಎಂಟ್ರಿ ಸಾದಬೇಕ್ರೆ ಅಲ್ಲಿಂದ ಇದು ಅದು ನಾವು ನಿಂಬಿಗೆ ಹಾಕ್ತೇವೆ ರೀ. ಎಲ್ಲನೂ ಹಾಕ್ತೇವೆ, ಇದು ಎಲ್ಲ ಹಾಕ್ತೇವೆ ಸರ್. ಅದರಿಂದ ಮತ್ತು ಯಾವುದೇ ಒಂದೊಂದು ಇಟ್ಟು ಹಾಕೋದ್ರಿಂದ ಒಂದೊಂದು ಬುಟ್ಟು ಬರೀ ಒಂದೊಂದು ಹಾಕೋದ್ರಿಂದ ನಿಂಬೆ ಗಿಡಕ್ಕೆ ಬರೀ ಒಂದೊಂದು ಬುಟ್ಟು ಹಾಕಿದ್ರು ನಡೀತಾರೆ ಸರ್. ಇದು ಇಂಥ ಇಟ್ಟು ಎನ್ರಿಚ್ ಮಾಡಿದ್ದಕ್ಕೆ ರೀ. ಇದರಿಂದ ಹೊಲ ಸಮೃದ್ಧಿ ಆಗ್ತದೆ ಸರ್. ಇದು ದಶಪರ್ಣಿ ಕಷಾಯ ರೀ ಸರ. ಇದು 10 ಥರ ತಪ್ಪಲುಗಳ್ರಿ. ಎಕ್ಕಿ ಔಡ್ಲ ಎಕ್ಕಿ ಮತ್ತು ಔಡ್ಲ ಲಂಟನ್ ರೀ ಮತ್ತು